ಓ ನೋ ವೇ. ನಿಮ್ಗೂ ಈಸಿಯಾಗಿ ಹೇಗೆ PF ನ ವಿಡ್ರಾ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ, ಜಸ್ಟ್ 5 ಸ್ಟೆಪ್ಸ್ ಅಲ್ಲೇ ವಿಡ್ರಾ ಮಾಡ್ಕೋಬಹುದು. ಸ್ಟೆಪ್ 1, EPFO ದ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ನಿಮ್ಮ UAN ನಂಬರ್, ಪಾಸ್ವರ್ಡ್ ಮತ್ತೆ ಕ್ಯಾಪ್ಚನ್ ಎಂಟರ್ ಮಾಡಿ ಲಾಗಿನ್ ಆಗಿ. ಸ್ಟೆಪ್ 2, ಮ್ಯಾನೇಜ್ ಗೆ ಹೋಗಿ KYC ವೆರಿಫಿಕೇಶನ್ ಆಗಿದೆ ಅಂತ ಚೆಕ್ ಮಾಡಿ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಮಾಡಿಸಿ. ಸ್ಟೆಪ್ 3, ಆನ್ಲೈನ್ ಸರ್ವಿಸಸ್ ಗೆ ಹೋಗಿ ಕ್ಲೇಮ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ವೆರಿಫೈ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಸ್ಟೆಪ್ 4, ನಿಮ್ಮ ಬ್ಯಾಂಕ್ ಅಕೌಂಟ್ ನ ಲಾಸ್ಟ್ 4 ಡಿಜಿಟ್ ನ ಹಾಕಿ ನಿಮ್ಮ ಡೀಟೇಲ್ಸ್ ನ ಕನ್ಫರ್ಮ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸ್ಟೆಪ್ 5, ಕ್ಲೇಮ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಅಮೌಂಟ್ ವಿಡ್ರಾ ಮಾಡ್ಬೇಕಾ ಇಲ್ಲ ಪಾರ್ಷಿಯಲ್ ಅಮೌಂಟ್ ಅಥವಾ ಪೆನ್ಷನ್ ಅಮೌಂಟ್ ಅಂತ ಸೆಲೆಕ್ಟ್ ಮಾಡಿ. ನಂತರ ಪರ್ಪಸ್ ನ ಎಂಟರ್ ಮಾಡಿ. ಇದು ಮೆಡಿಕಲ್ ಎಮರ್ಜೆನ್ಸಿ, ಮ್ಯಾರೇಜ್ ಅಥವಾ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು. ನಿಮ್ಗೆ ಯಾವ ರೀಸನ್ಗೆ ಅಡ್ವಾನ್ಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಮೌಂಟ್ ನ ಎಂಟರ್ ಮಾಡಿ. ಆಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ನ ಅಪ್ರೂವಲ್ ಗೆ ಅಪ್ಲೋಡ್ ಮಾಡಿ. ನೀವೇನಾದ್ರೂ 5 ವರ್ಷ ಕಂಪ್ಲೀಟ್ ಆಗೋ ಮುಂಚೆನೆ PF ನ ವಿಡ್ರಾ ಮಾಡ್ತಿದ್ರೆ ಮತ್ತೆ ಅದು 50,000ಕ್ಕಿಂತ ಕಮ್ಮಿ ಇದ್ರೆ ಯಾವುದೇ TDS ಕಟ್ ಆಗಲ್ಲ. ಅಕಸ್ಮಾತ್ ಅದು 50,000ಕ್ಕಿಂತ ಜಾಸ್ತಿ ಇದ್ರೆ ಪ್ಯಾನ್ ಕಾರ್ಡ್ ಹಾಕಿದ್ರೆ 10% ಮತ್ತೆ ಪ್ಯಾನ್ ಕಾರ್ಡ್ ಹಾಕಿಲ್ಲ ಅಂದ್ರೆ 30% ಅಷ್ಟು TDS ಕಟ್ ಆಗುತ್ತೆ. ಫೈನಲ್ ಆಗಿ ಎಸ್ ಅಂಡ್ ಅಗ್ರಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಸ್ಟೆಪ್ ಗಳನ್ನ ಫಾಲೋ ಮಾಡಿ ಈಸಿಯಾಗಿ PF ನ ವಿಡ್ರಾ ಮಾಡ್ಕೋಬಹುದು. ಇನ್ನೇನಾದ್ರೂ ಹೆಲ್ಪ್ ಬೇಕಾದಲ್ಲಿ PF ಅಂತ ಕಾಮೆಂಟ್ ಮಾಡಿ.